ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವಜನರೇ, ನಮ್ಮ ಕರ್ತನು ದೇವಸ್ವರೂಪನಾಗಿದ್ದರೂ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಹೇಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ನಮಗೆ ಮಾದರಿಯಾಗಿದ್ದಾರೋ ಹಾಗೆ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ತಕ್ಕ ಸಮಯದಲ್ಲಿ ನಿನ್ನನ್ನು ಮೇಲಕ್ಕೆ ತರುವರು. ನಿನ್ನ ಸಮಯದಲ್ಲಲ್ಲ, ನನ್ನ ಸಮಯದಲ್ಲಲ್ಲ, ಕರ್ತನ ಸಮಯದಲ್ಲಿ ನಿನ್ನನ್ನು ಹೆಚ್ಚಿಸಿ ಘನಪಡಿಸಿ ಆಶೀರ್ವದಿಸುವರು. ನಮ್ಮನ್ನು ನಾವು ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋಣ. ತಕ್ಕ ಕಾಲದಲ್ಲಿ ನಿಶ್ಚಯವಾಗಿ ನಿಮ್ಮನ್ನು ಮೇಲಕ್ಕೆ ತರುವರು. ಆದ್ದರಿಂದ ನಿನ್ನನ್ನು ನೀನು ತಗ್ಗಿಸಿಕೊಳ್ಳಲು ನಾಚಿಕೆ ಪಡಬೇಡ. ಬೇರೆಯವರು ಏನಾದರೂ ಅಂದುಕೊಳ್ಳುತ್ತಾರೇನೋ ಎಂಬುವಂತಹ ಭಾವನೆಯನ್ನು ಬಿಟ್ಟು ಕರ್ತನಿಗೋಸ್ಕರ ನಿನ್ನನ್ನು ನೀನು ತಗ್ಗಿಸಿಕೊಂಡಾಗ ಖಂಡಿತ ಒಂದು ಸಮಯ ಬರುತ್ತೆ, ನಿನ್ನನ್ನು ಮೇಲಕ್ಕೆ ತರುವಂತಹ ಸಮಯ. ನಂಬಿಕೆ ಇಡು. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಯಾರಾದರೆ ತಮ್ಮನ್ನು ತಾವು ನಿಮ್ಮ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡು ಜೀವಿಸಬೇಕೆಂಬುದಾಗಿ ಬಯಸುತ್ತಿದ್ದಾರೋ ಅವರೆಲ್ಲರನ್ನು ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತಿ ಹೆಚ್ಚಿಸಿ ನಿನ್ನ ನಾಮ ಮಹಿಮೆಗಾಗಿ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.